ಇಂಧನವನ್ನ ಮಿತವಾಗಿ ಬಳಸಬೇಕು ಅನ್ನೋ ಸಂದೇಶಕ್ಕೆ ಸಂಬಂಧಪಟ್ಟಂತೆ ಕಾರು ತೊರೆದಂತಹ ಲೀಡರ್ಸ್ಗಳು ಈಗ ಮೆಟ್ರೋದಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಈಗ ಏನು ವಿ.ವೈ. ವಿಜಯೇಂದ್ರ ಅವರು ಓಡಾಡಿದ್ರು ಅದೇ ಸ್ಪರ್ಧೆಯಲ್ಲಿ ಈಗ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಫುಲ್ ರಶ್ ಆಗಿದ್ದ ಮೆಟ್ರೋದಲ್ಲಿಯೇ ಸೋಮಣ್ಣ ಸವಾರಿ. ಮೆಟ್ರೋ ಬಸ್ಗಳಲ್ಲಿ ಜನರು ಸಂಚರಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶವನ್ನ ಕಾಪಾಡಬೇಕು. ದಿನೇ ದಿನೇ ಕಚ್ಚಾ ತೈಲದ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ. ಹಾಗಾಗಿ ನಮ್ಮ ದೇಶವನ್ನ ಕಾಪಾಡಿಕೊಳ್ಬೇಕು ಅಂತ ಪ್ರಧಾನಿ ಸೂಚನೆ ಕೊಟ್ಟಿದ್ದಾರೆ, ಮನವಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಾವು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅಂತ ವಿ ಸೋಮಣ್ಣನವರ ಮಾತು. ಇನ್ನ ಅಷ್ಟು ರಶ್ ಇದ್ರೂ ಕೂಡ ವಿ ಸೋಮಣ್ಣನವರು ಪ್ರಯಾಣವನ್ನ ಬೆಳೆಸಿರೋದು. ಇತ್ತ ವಿ.ವೈ. ವಿಜಯೇಂದ್ರ ಅವರು ಕೂಡ ಕಳೆದ ಬಾರಿ ಮೆಟ್ರೋದಲ್ಲಿ ಹೋಗಿದ್ರು. ಈಗ ಸಚಿವ ವಿ ಸೋಮಣ್ಣನ ಸುಪರ್ದಿ. ದೇಶದಲ್ಲಿ ಮಿತವ್ಯಯ ಮಾಡೋದ್ರಿಂದ ಯಾವ ರೀತಿ ನಾವು ಮುಂದೆ ಸಾಮಾನ್ಯರಿಗೂ ಕೂಡ ನಾವು ನೆರವಾಗಬಹುದು ಅನ್ನೋದಕ್ಕೆ ಅದರಿಂದ ಪೆಟ್ರೋಲು, ಡೀಸೆಲ್, ಗೃಹ ಬಳಕೆ ವಸ್ತುಗಳು ತುಂಬಾ ಅವಶ್ಯಕತೆ ಇದೆ. ಇದನ್ನ ಮಿತವಾಗಿ ಬೆಳೆಸಿ ಅನ್ನೋದ್ರಿಂದ ನಾವು ಕೂಡ ಅದನ್ನು ಎಚ್ಚೆತ್ತುಕೊಂಡು, ನಾನು ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಲೋಕಸಭಾ ಸದಸ್ಯರಾಗಿ ಮೋಹನ್ ನಾವು ಇವತ್ತು ನಮ್ಮದೇ ಆದಂತಹ ಕಾರ್ಯಕ್ರಮಕ್ಕೂ ಕೂಡ ನಾವು ಟ್ರೈನಲ್ಲಿ ಮೆಟ್ರೋದಲ್ಲಿ ಬಂದಿದ್ದೀವಿ. ಸ್ಕೂಟರ್ ಹೆಂಗಿತ್ತು ಅನ್ನೋದು ನೋಡೋ ಅನುಭವ ಆಗಿತ್ತು, 10 ವರ್ಷ ಆಗಿತ್ತು. ಭಾರತ ದೇಶಕ್ಕೆ ಭವಿಷ್ಯ ಇದೆ ಅನ್ನೋದನ್ನ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಮನವರಿಕೆ ಮಾಡಿಕೊಟ್ಟಿದ್ದಾರೆ. 140 ಕೋಟಿ ಭಾರತೀಯರನ್ನ ಮತ್ತೆ ಎಲ್ಲ ಒಂದು ಕಡೆ ಮುಖ್ಯವಾಹಿನಿಯಿಂದ ಯಾವುದೇ ಕಾರಣಕ್ಕೆ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಇವೆಲ್ಲವೂ ಕೂಡ ತೀರ್ಮಾನ ಆಗಿದೆ. ಒಂದು ಮೆಟ್ರೋ, ಟ್ರೈನು, ಬಸ್ಗಳು ಮತ್ತೊಂದು ಎಲ್ಲವೂ ಕೂಡ ನಮ್ಮ ಉಪಯುಕ್ತಕ್ಕೋಸ್ಕರ ಆಗಿರ್ತಕ್ಕಂತಹದ್ದು. ಆದ್ರಿಂದ ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಏನು ಗಲ್ಫ್ ರಾಷ್ಟ್ರಗಳಲ್ಲಿ ಆಯಿಲ್ ಪ್ರೈಸಸ್ ಎಲ್ಲವೂ ಕೂಡ